ಒಂದು ಇಟಾಚಿ 20 ಲಾರಿಗಳಿಟ್ಟು ಇದು ಪರ್ಮಿಷನ್ ತೊಗೊಂಡಿಲ್ಲ ಅಂತ ಕಂದಾಯ ಇಲಾಖೆಯವರು ನಮಗೆ ವರದಿ ಕೊಟ್ಟಿದ್ದಾರೆ. ಹೌದು ಮೇಡಮ್. ಎಂತ ಊರಂದ್ರಿ? ಎರನಹಳ್ಳಿ ಗ್ರಾಮ. ಎರನಹಳ್ಳಿ ಗ್ರಾಮ, ಸರ್ವೆ ನಂಬರು 247. ಚೆಕ್ ಮಾಡಿಸ್ಕೊಂಡು UAW ಅಂತಂದೇಳಿದೆ. ಸುಮಾರು 6 ತಿಂಗಳಿಂದ ನಡೀತಾ ಇದೆ ಮೇಡಮ್ ಇದು. 6 ತಿಂಗಳಿಂದ ನಡೀತಾ ಇದೆ. ದೊಡ್ಡದಾಗಿ ನಡೀತಾ ಇದೆ. ಇಲ್ಲಿಗೆಲ್ಲ ಅಷ್ಟೊಂದು ಗಾಡಿ ಇಟ್ಕೊಂಡಿದ್ದೀರಾ ಅಂತೀರಾ? ಇಲ್ಲಿಗೆಲ್ಲ ನಡೆಯಕ್ಕೆ ಸಾಧ್ಯ ಇಲ್ಲ. ಪರ್ಮಿಷನ್ ಕೊಟ್ಟಿರೋದಿರ್ಬೇಕು ಮೇಡಮ್. ಪರ್ಮಿಷನ್ ಕೊಟ್ಟಿಲ್ಲ ಅಂತಂದೇಳಿ ಕಂದಾಯ ಇಲಾಖೆ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ನೀವು ಪರ್ಮಿಷನ್ ಕೊಟ್ಟಿದ್ರೆ ಏನಂತ ಕ್ಲಾರಿಫಿಕೇಶನ್ ಮಾಡಿ ಮೇಡಮ್. ಸ್ಪಾಟಲ್ಲೇ ಇದ್ದೀವಿ ನಾವು, ಇಲ್ಲಿಂದ ಪ್ರತ್ಯೇಕ ವರದಿ ಮಾಡೋಕ್ಕೆ ಬಂದಿದ್ವಿ. ಅದಕ್ಕೆ ತಾವು ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಹೇಳ್ಬಿಟ್ರೆ. ನಾನು ಬೆಂಗಳೂರಲ್ಲಿ ಮೀಟಿಂಗಲ್ಲಿ ಇದ್ದೀನಿ. ಮತ್ತು 6 ತಿಂಗಳಿಂದ ನಡೀತಾ ಇದೆ ಮೇಡಮ್, ಇವತ್ತಿಂದಲ್ಲ ಇದು. ನಿಮ್ಮವ್ರು ಯಾರನ್ನ ಇದ್ರೆ ಸ್ವಲ್ಪ ಫೋನ್ ಮಾಡಿ ಆಫೀಸಿಗೆ ಹೇಳ್ರಿ ಮೇಡಮ್. ಸಂಡೂರು ತಾಲೂಕಿನ ಚೋರುನೂರು ಹೋಬಳಿಯ ಯರ್ರಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 247ರ 67.44 ಎಕರೆ ಗಯಾಳು ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಸರ್ಕಾರಿ ಜಮೀನಿನಲ್ಲಿ ಮಣ್ಣು ಮಾಫಿಯಾದರು ಜೆಸಿಬಿ ಯಂತ್ರಗಳಿಂದ 10 ಅಡಿ ಆಳಕ್ಕೆ ಮಣ್ಣು ಬಗೆದು 100 ಟಿಪ್ಪರ್ಗಳ ಮೂಲಕ ಸಾಗಿಸುತ್ತಿದ್ದಾರೆ. ಮೂಲತಃ ಈ ಜಾಗ ಕೃಷಿಗೆ ಅಯೋಗ್ಯವಾಗಿರುವ ಗಯಾಳು ಪ್ರದೇಶವಾಗಿದ್ದು ಯಾವುದೇ ಗಣಿಗಾರಿಕೆ ನಡೆಸಲು ಅಗತ್ಯವಿರುವ ಅನುಮತಿ ಇಲ್ಲದ ಜಾಗವಾಗಿದೆ. ಅಕ್ರಮದಾರರು ಪರವಾನಗಿ ಪಡೆದುಕೊಂಡಿರುವುದಾಗಿ ಹೇಳುವ ಸರ್ವೆ ನಂಬರ್ 248/A ಅನ್ನು ಮುಂಚೂಪಾಗಿ ತೋರಿಸಿ ನಿಜವಾಗಿ ಭೇಟಿಯಾಗಿದೆ. ಸರ್ವೆ ನಂಬರ್ 247ರ ಮಣ್ಣು ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಅಕ್ರಮ ಸಾಗುತ್ತಿದ್ದು ಈಗಾಗಲೇ ಲಕ್ಷಾಂತರ ರೂಪಾಯಿ ಮೌಲ್ಯದ 15,000ದಿಂದ 20,000 ಲೋಡ್ ಮಣ್ಣು ಸಾಗಿಸಿರುವ ಶಂಕೆ ವ್ಯಕ್ತವಾಗಿದೆ. ಈ ಕೆಂಪು ಮಣ್ಣಿಗೆ ಸಂಡೂರು ಸುತ್ತಮುತ್ತಲಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಭಾರೀ ಬೇಡಿಕೆ ಇರುವುದರಿಂದ ಮಣ್ಣನ್ನು 5,000ದಿಂದ 8,000ಗೆ ಪ್ರತಿ ಲೋಡ್ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ. ದಿನನಿತ್ಯ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿರುವ ಈ ದಂಧೆಯಲ್ಲಿ ಸ್ಥಳೀಯ ಪ್ರಭಾವಿಗಳು ಹಾಗೂ ಕೆಲ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರುವ ಶಂಕೆ ಇದೆ. ಸಾರ್ವಜನಿಕರು ಅಧಿಕಾರಿಗಳ ನೀರವ ಸಹಕಾರವಿಲ್ಲದೆ ಈ ಮಟ್ಟದ ಅಕ್ರಮ ಸಾಧ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮಣ್ಣು ಗಣಿಗಾರಿಕೆ ನಡೆಸಲು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿಗದಿಪಡಿಸುವ ರಾಯಲ್ಟಿ ಪಾವತಿಸಿ ಅಧಿಕೃತವಾಗಿ ಅನುಮತಿ ಪಡೆಯುವುದು ಕಡ್ಡಾಯವಾಗಿದ್ದರೂ ಮಾಫಿಯಾದವರು ಎಲ್ಲಾ ನಿಯಮಗಳನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ಸೇರಿದ ರಾಜಸ್ವವನ್ನೇ ದೋಚುತ್ತಿದ್ದಾರೆ. ಈ ಅಕ್ರಮದಿಂದ ಪರಿಸರದ ಮೇಲೆ ಬಿರುಕು ಬಿದ್ದಿದ್ದು ಅಪಾರ ಸಂಖ್ಯೆಯ ಮರಗಳು ನಾಶವಾಗುತ್ತಿವೆ. ಪರಿಣಾಮವಾಗಿ ಪರಿಸರ ಸಮತೋಲನ ಹದಗೆಡುತ್ತಿದೆ. ಅದರ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಮಾತ್ರ ಜಾಣ ಕುರುಡತನವನ್ನ ತೋರಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಹಲೋ ಹೇಳ್ರಣ್ಣ. ತಾವ್ಯಾರು? ರಮೇಶ್ ಕಡಕ್ ಮಾತಾಡೋದು. ನಾನು ಕುಮಾರಸ್ವಾಮಿ ಅಂತ. ಹೇಳಮ್ಮ, ಅಂದ್ರೆ ಯಾಕೆ ಹಂಗೆ ಮಾಡ್ತೀವಿ? ಮೊನ್ನೆ ಫೋನ್ ಮಾಡಿದ್ದೆ, ನಾಳೆ ಫೋನ್ ಮಾಡಿದ್ದೆ. ಅಲ್ಲ ಫೋನ್ ಮಾಡಿದ್ರೆ ಕರೆಕ್ಟು. ಈಗ ಇದು ಇಲ್ಲಿ ನಮಗೆ ಸಾರ್ವಜನಿಕರು ಮತ್ತು ನಮ್ಮ ಮೇಲೆ ಆಫೀಸಿಂದ ಅಲ್ಲೇನೋ ಅಕ್ರಮ ಮುರುಗನ್ ಗ್ರಾವಲ್ ಯಾವುದೇ ರೀತಿ ಪರ್ಮಿಷನ್ ತೊಗೊಳ್ಳಾರ್ದೇ ಓಡಿಸ್ತಾ ಇದ್ದಾರೆ, ನೀವೇನು ಮಾಡ್ತಾ ಇದ್ದೀರ ಅಂತ ನಮಗೆ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ ಸ್ಪಾಟಿಗೆ ಬಂದ್ವಿ. ಸ್ಪಾಟಿಗೆ ಬಂದು ನೋಡಿದ್ಮೇಲೆ ಅದು 148A ಪರ್ಮಿಷನ್ ತೊಗೊಂಡಿರೋದು, 247ಗೆ ಪರ್ಮಿಷನ್ನೇ ತೊಗೊಂಡಿಲ್ಲ ಅಂತಂದೇಳಿ ಆಯಿತು. ಅದನ್ನು ಸುದ್ದಿ ಮಾಡೋಕ್ಕೆ ಬಂದಿದ್ವಿ. ಇರ್ಲಿ ಬಿಡು, ಏನು ನಾವು ಬೇರೆ ಹಾಂ ನಾವು ಬೇರೆನಪ್ಪ ಅದವ್ರೆ. ಅಲ್ಲ ಬೇರೆ ಅಂತ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಆದರೆ ಈ ವ್ಯವಸ್ಥೆ ಒಳಗೆ ಕಾನೂನು ಅಂತ ಒಂದು ಐತಲ್ಲ, ಹಾಂ, ಮತ್ತು ಅದ್ರ ಪ್ರಕಾರ ಮಾಡ್ರಿ ಅಂತ ನಮ್ಮ ಒಂದು ಮಾಡ್ತಾ ಇದೀವಿ. ಈಗ ಏನು ಮಾಡಕ್ಕ, ತಾತಂದೆ ಭೀಮಪ್ಪಂದೆ ಭೂಮಿ ಅದು. ಯಾವ ಭೀಮಪ್ಪಂದು? ಹರಿಜನ ಭೀಮಪ್ಪ. ಅಲ್ಲ ಹರಿಜನ ಭೀಮಪ್ಪಂದು ಇದ್ರೆ ಸತಿ ಈಗ ಸರ್ಕಾರಿ ಈಗ ಪಾಣಿ ಒಳಗೆ 67 ಎಕರೆ UAW ಸರ್ಕಾರ ಅಂತ ತೋರಿಸ್ತಾ ಇದೆ. ನಾವು ನಿಂತಿರೋ ಜಾಗ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಇದು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರಂತ ವರದಿನೂ ಕೊಟ್ಟಿದ್ದಾರೆ. ಈಗ ಬ್ರದರ್ ಏನಾಗಲ್ಲ, ನಾನು ಬಂದು ಕಾಣ್ತೀನಿ. ಅಲ್ಲ ಕಾಣಂಥದ್ದು ಏನಿಲ್ಲ. ನಾವು ನಮ್ಮದು ಇದು ಇಲ್ಲಿ ಬಂದೀವಿ. ಇದನ್ನು ಏನು ಮತ್ತೆ ಮೊನ್ನೆ ಸ್ಟಾಪ್ ಮಾಡಿದರೆ ಮತ್ತೆ ಇವತ್ತು ಕೂಡ ಲಾರಿ ಇಟಾಚಿ ಎಲ್ಲ ತರಿಸಿದ್ರಿ. ಅಲ್ಲ ಬಂದು ಕಾಣ್ತೀನಿ ಬಿಡು ಬ್ರದರ್. ಅಲ್ಲ ಅದೇ ಕಾಣೋದು ಕರೆಕ್ಟು. ಅವತ್ತು ನಿಲ್ಲಿಸಿದ್ರೆ ಮತ್ತೆ ಇವತ್ತು ಸತಿ ಲಾರಿ ಇಟಾಚಿ ಎಲ್ಲ ಬಂದಿದ್ದಾವೆ ಇಲ್ಲಿ. ಬಂದು ಕಾಣ್ತೀನಿ. ಯಾಕೆ ಹಂಗೆ ಮಾಡ್ತೀವಿ? ಅಲ್ಲ ಕಾಣ್ತೀರಿ ಬಿಡ್ರಿ. ನಾವು ಬೆಳಕರ್ದ್ರೆ ನಿಮ್ಮನ್ನು ನೋಡ್ಬೇಕು, ನೀವು ಬೆಳಕರ್ದ್ರೆ ನಮ್ಮನ್ನು ನೋಡ್ತೀರಿ, ಕಾಣ್ತೀವಿ. ಅದೇನು ಇಲ್ಲ ಅಂತಲ್ಲ. ಇಲ್ಲಿ ಮತ್ತೆ ಅದು ಸ್ಟಾಪ್ ಮಾಡಿದ್ರು ಮತ್ತೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಲ್ಲ ರೈಟ್ ಬ್ರದರ್.
ಇರ್ಲಿ ಮತ್ತೆ ಏನೋ ಈಗ ಪರ್ಮಿಷನ್ ತಗೊಂಡ್ವಿ ರಾಯಲ್ಟಿ ತೆಗೆದೇ ಮಾಡ್ತಾ ಇದೀವಿ, ರಾಯಲ್ಟಿ ಬಿಟ್ಟು ಏನ್ ಮಾಡ್ತಾ ಇಲ್ಲ. ಅಲ್ಲ, ಇದಕ್ಕೆ ರಾಯಲ್ಟಿ ತೊಗೊಂಡಿದ್ರೆ ತೊಂದರೆ ಇಲ್ಲ, ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೋದು. ಅಲ್ಲಲ್ಲ, ಈಗ ರಾಯಲ್ಟಿ ತೆಗೆದೇ ಮಾಡ್ತಾ ಇದೀವಿ, ಎವರೆಸ್ಟ್ ತೆಗೆದೇ ಮಾಡ್ತಾ ಇದೀವಿ ನೋಡಿ. ರಾಯಲ್ಟಿ ಸರ್ಕಾರಕ್ಕೆ ನಾವು ಇದು ಮಾಡ್ತಾ ಇಲ್ಲ. ಅಲ್ಲ, ಸರ್ಕಾರಕ್ಕೆ ಯಾವ ಲೆಕ್ಕದಾಗ ಕಟ್ತೀರಿ? ರಾಯಲ್ಟಿ ತಕೊಂಡಿವಲ್ಲ ಬ್ರದರ್. ಅದೇ ಯಾವ ಹೊಲ ಅಂತ ಕಟ್ಟಿರಿ ಸರ್? ಈಗ ಭೀಮಪ್ಪನ ಹೊಲ ಅಂತಾನೆ ತೆಗೆದಿದೀವಿ. ಭೀಮಪ್ಪನ ಕಲ್ಟಿವೇಶನ್ ಅಲ್ಲ, ಭೀಮಪ್ಪನ ಹೊಲ ಸರ್ಕಾರಿ ಜಾಗ ಅಂತಾನೆ ಹೇಳ್ತಾ ಇದೆ, ಮತ್ತೆ ರಾಯಲ್ಟಿ ಹೆಂಗ್ ಕಟ್ತೀರಿ? ಅಲ್ಲ, ಅಲ್ಲಿ ಪರ್ಮಿಟ್ ಬರ್ತದಲ್ಲ ಬ್ರದರ್. ಅದೇ ಪರ್ಮಿಟ್ ಬಂದ್ರೆ ಕಳಿಸ್ಕೊಡ್ರಿ, ಇಲ್ಲೇ ಇದೆ ನೋಡ್ರಿ ಪರ್ಮಿಟ್ ಒಂದು ಚೂರು ನೋಡ್ತೀವಿ. ಹಂಗೆ ನಾನು ಕರೆಕ್ಟ್ ಐತೆ ಅಂತ ಹೇಳಿದ್ರೆ ಕರೆಕ್ಟ್ ಐತೆ ಅಂತಂದೇಳಿ ಸುದ್ದಿ ಮಾಡ್ತೀವಿ. ಅದ್ರಾಗೆ ಮಾಡಪ್ಪ, ನೀನ್ ತಿಳಿದ್ ಮಾಡ್ಬಿಡು ಬ್ರದರ್. ಅಷ್ಟು ನಮ್ ಬಗ್ಗೆ ಬೇಜಾರಿದ್ರ ಮಾಡ್ಬಿಡು. ಅಲ್ಲ, ಬೇಜಾರಂತಲ್ಲ, ನೀವು ಹೇಳ್ತಾ ಇದ್ರಲ್ಲ ಪರ್ಮಿಟ್ ತೆಗಿತೀವಿ, ರಾಯಲ್ಟಿ ಕಟ್ತೀವಿ ಅಂತ. ಈಗ ಹೆಚ್ಚು ಕಡಿಮೆ ಇರ್ತದೆ, 100% ರಾಯಲ್ಟಿ ತೆಗೆದೇ ಹೊಡಿತಿದೀವಿ. ಮೋಸ ಮಾಡ್ತಿಲ್ಲ. ಈಗ ನಾವು ರಾಯಲ್ಟಿ ತುಂಬಿದೀವಿ, ಕಟ್ಟಿದೀವಿ, ಮಾಡಿದೀವಿ. ಹೌದಾ? ಸ್ಲಿಪ್ ತೆಗೆದೇ ಹೊಡಿತಿದೀವಿ. ಇದ್ರಾಗೆ ತೆಗ್ದಿರಾ? ಈಗ ಏನ್ ಮಾಡ್ತಾ ಇದಾರಲ್ಲ ಇದ್ರಾಗೆ ರಾಯಲ್ಟಿ ತೆಗ್ದಿರಾ? ಅದನ್ನೇ ಹೇಳ್ತಿದ್ದೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಐತೆ ಅಂತ ಹೇಳಿದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ಹೆಚ್ಚು ಕಡಿಮೆ ಅಂದ್ರೆ ಇದಕ್ಕೆ ರಾಯಲ್ಟಿ ಕಟ್ಟಿಲ್ಲ. ಯಾವ್ದು? ಈಗ ಅಲ್ಲ ಬ್ರದರ್, ರಾಯಲ್ಟಿ ಎಲ್ಲಿಯಾದ್ರೂ ಕಟ್ಟಿ ತೆಗಿತಿದೀವಿ ಅಷ್ಟೇ. ಈಗ ಎಲ್ಲಾದ್ರೂ ಸುಮ್ಮನೆ ಉಂಡಗುತ್ತಿಗೆ ಹೆಂಗ್ ರಾಯಲ್ಟಿ ಕಟ್ಟಕ್ಕಾಗುತ್ತೆ ಅಣ್ಣ? ಅದು ಆಯ್ತು ಬಿಡಪ್ಪ, ನನ್ ಮೇಲೆ ಆದ್ರೆ ಬೇಜಾರಾದ್ರೆ ಮಾಡ್ಬಿಡು, ಏನ್ ತೊಂದ್ರೆ ಇಲ್ಲ. ಸರಿ ಸರಿ. ಇಲ್ಲಣ್ಣ ಮಾಡ್ತಂದ್ರೆ ಮಾಡ್ಬಿಡು, ಇಲ್ಲಣ್ಣ ಮಾತಾಡೋಣ ಅಂತಂದ್ರೆ ಕುಂತ್ ಮಾತಾಡೋಣ. ಇಲ್ಲ ಮಾಡ್ಬಿಡೋಣ ಬಿಡು, ಸುದ್ದಿ ಮಾಡ್ತೀವಿ ಬಿಡು. ನೋಡು ಬ್ರದರ್, ಈಗ ನಾವು ಲೋಕಲ್ ಅವರು ಆಗ್ಲಿ, ನಾನೇ ಲೋಕಲ್ಲೇ. ಅಲ್ಲ ನೋಡು, ಮತ್ತೆ ಈಗ ನೀನು ಅಷ್ಟು ಬೇಸರಾಗಿ ಮಾಡ್ತಾನ ಅಂತಂದ್ರೆ ಮಾಡುವಂತೆ. ಅದೇ ನಾನು ಲೋಕಲ್ ಅಣ್ಣ, ನಾನೇನೇನು ಬೇರೆ ನೋಡೋಣ, ನಮ್ನೇನು ಸ್ವಲ್ಪ ನೋಡ್ಕೊಂಡು ಹೋಗಂದ್ರೆ ನೋಡ್ಕೊಂಡು ಹೋಗ್ತೀವಿ. ಏನಿಲ್ಲ ಅಣ್ಣ, ಇದನ್ನ ಸುದ್ದಿ ಮಾಡ್ಬೇಕಂತಂದೇಳಿ ಆಗೈತಿ, ಸುದ್ದಿ ಮಾಡ್ತೀವಿ. ಅಲ್ಲ ನೋಡಿ, ನಿನ್ ಮೇಲೆ ಅಷ್ಟೇ ಇದೆ ಅಂದ್ರೆ ನೋಡಪ್ಪ ಏನ್ ಮಾಡ್ತೀವಿ. ಅಲ್ಲ ಏನಲ್ಲ, ಈಗ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕಂತದ್ದು ಆಗ್ಬಾರ್ದು. ಲೋಕಲ್ ಗೀಕಲ್ಲ ಅಂತ ಹಾಕಿಲ್ಲ ಬ್ರದರ್. ಅದೇ ಲೋಕಲ್ ಅಂತ ಹೇಳಿದ್ರೆ ಹೆಂಗ? ಅಲ್ಲ, ನಾನು ಸ್ಥಳೀಯನೇ. ಅದೇ ನಾನು ಕೂಡ ಸ್ಥಳೀಯನೇ. ನಾನೇನು ಬೇರೆ ಪಾಕಿಸ್ತಾನದಿಂದ ಬಂದಿಲ್ಲ ನಾನು. ಈಗ ಏನಿಲ್ಲ ಬ್ರದರ್, ನಾವು ಕೂಡ ಅದೇ ಹೇಳ್ತಿದ್ರಲ್ಲ, ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕಂತದ್ದು ಆಗ್ಬಾರ್ದು. ಮಾತಾಡೋಣ ಬಂದ್ರೆ ಮಾತಾಡೋಣ. ಅದೇ ನಾನು ಅದಕ್ಕೆ ನಾನು ಬರ್ತಾ ಇಲ್ಲ. ಸುದ್ದಿ ಮಾಡಕ್ ರೆಡಿ ಇದ್ದೀನಿ ನಾನು. ಆಯ್ತು ಆಗ್ಲಿ ಬಿಡ್ರಿ. ಈಗ ಕುಂತಾಳ ಮಾತಾಡೋಣಪ್ಪ ಅಂದ್ರೆ ಮಾತಾಡೋಣ. ಅದನ್ನ ಹೇಳ್ತಾ ಇದೀನಲ್ಲ ಅಣ್ಣ, ನಾನು ಸುದ್ದಿ ಮಾಡಕ್ ರೆಡಿ ಇದ್ದೀನಿ ಅಂತ ಹೇಳ್ತಿದ್ದೀನಿ. ನೋಡಂಗ್ ಮಾಡ್ಬೇಡ. ಅಲ್ಲ ನೋಡಂಗ್ ಮಾಡ್ಬೇಡ ಅಂದ್ರೆ ನೀವು ಲೋಕಲ್ ಗೀಕಲ್ ಅನ್ಬಾರ್ದು. ಲೋಕಲ್ ಅಂತ ಹೇಳಿದ್ರೆ ನಾನು ಬೇರೆ ಕಡೆ ಅನ್ಬಿಡಪ್ಪ ನಾನು. ಅಲ್ಲಲ್ಲ, ನಾನು ಹೇಳಿಲ್ಲ, ಅದು ನೀವೇ ಹೇಳ್ತಾ ಇದ್ರಿ. ನೀವೇ ಹೇಳ್ತಾ ಇದ್ರಿ ಅದನ್ನ. ಅಲ್ಲ, ಕರ್ಮ ನಿಂದೆ. ಅಲ್ಲಣ್ಣ, ನಾನು ಹೇಳ್ತಾ ಇಲ್ಲ, ನೀವು ನಾನು ಲೋಕಲ್ ಅಂತ ನೀವು ನನಗೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕ್ತಾ ಇದ್ರಿ. ನೀವು ಹಂಗ ಅನ್ಕೋಬೇಡ. ಮತ್ತೆ ಲೋಕಲ್ ಅಂತ ಹೇಳಿದ್ರೆ ಏನು ಅಭಿಪ್ರಾಯ? ನಂದು ಲೋಕಲ್ ಅಂತ ಹೇಳಿದ್ರೆ ನಾನು ಸ್ಥಳೀಯನಪ್ಪ, ನೋಡಂಗ್ ಹೌದು ಸ್ಥಳೀಯ. ನಾನೇನು ಸ್ಥಳೀಯನಲ್ಲ ಅಂತ ಹೇಳದ್ನ ನಿಮಗೆ? ನೀವು ಸ್ಥಳೀಯರಲ್ಲ, ಬೇವರ್ಲಿಂದ ಬಂದು ಇದು ಮಾಡ್ತೀರಿ ಅಂತ ಹೇಳದ್ನ? ನಾನು ಏನು ಮಾಡಿಲ್ಲ, ಎಲ್ಲ ನೀವು ಮಾತಾಡಿದ್ನೇ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನಾನೇನು ಮಾಡಿಲ್ಲ, ಮಾತಾಡಿಲ್ಲ. ಅಲ್ಲ ತಪ್ಪಂತಲ್ಲ. ಮತ್ತು ಈಗ ಅದನ್ನೇ ಹೇಳ್ಬೇಕು, ನಾನು ಲೋಕಲ್ಲನೇ, ನಾನು ಸ್ಥಳೀಯನೇ, ನಾನೇನು ಬೇರೆ ಜಿಲ್ಲೆನಲ್ಲ, ಬೇರೆ ತಾಲೂಕಿನಲ್ಲ ಅಲ್ಲ, ಇದೇ ತಾಲೂಕಿನೇ. ನಾನು ಅಲ್ಲಿ ಸೊಂಡ್ರಾಗ ಹುಟ್ಟಿ ಬೆಳೆದಿರೋನು. ನಾನು ಸುದ್ದಿ ಮಾಡ್ತೀನಿ ಅಣ್ಣ, ಇದನ್ನ ಸುದ್ದಿ ಮಾಡ್ತೀನಿ. ಅಲ್ಲ ಇದನ್ನ ಮತ್ತೆ ನೀವು ಅವತ್ತು ಸ್ಟಾಪ್ ಮಾಡಿ ಇವತ್ತು ಮತ್ತೆ ಗಾಡಿಗಳು ತಂದು ಹಾಕ್ತೀರಾ ಅಂತ ಹೇಳಿದ್ರೆ ಹೆಂಗ? ಮತ್ತೆ ಇಲ್ಲ ಇದು ಸುದ್ದಿ ಮಾಡ್ತೀವಣ್ಣ. ನೋಡ್ರಿ ಹಿಂಗೈತಿ. ಕುಮಾರಸ್ವಾಮಿ ಅವರೇ ಕೇಳಿಲ್ಲಿ ಹೇಳ್ರಿ, ಕುಂತ್ಕೊಂಡು ಮಾತಾಡೋಣಪ್ಪ ಅಂತ ಹೇಳಿನಿ. ಏನು ಮಾತಾಡ್ತೀರಿ ಹೇಳ್ರಿ ಏನು ಮಾತಾಡ್ತೀರಿ? ಮಾತಾಡೋಣ, ಎಲ್ಲಿ ಕುಂದ್ರೆ ಅಲ್ಲ ಏನು ಹೇಳ್ರಿ, ಅದೇನು ಮಾತಾಡೋಣ ಅಂತ ಹೇಳ್ತೀರಿ, ಅದೇನು ಮಾತಾಡ್ತೀರಿ ಹೇಳ್ರಿ ಅಂತ. ಆಯ್ತು ಬಿಡ, ಅದೇನಿದೆ ಮುಗಿಸಿ ಇದು ಮಾಡೋಣ. ನಮ್ಮ ಇವ್ರನ್ನ ಕಳಿಸ್ತೀನಿ, ಒಂದೇನೋ ಸ್ವಲ್ಪ ಮಾಡೋಣ. ಅದೇ ನೀನು ಹೇಳಮ್ಮ, ಏನು ಇದು ಮಾಡೋಕಂತ ಹೇಳು. ಅದೇ ನೀವೇನು ನಾನು ಹೇಳಿಲ್ಲ, ನೀವು ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಮಾತಾಡ್ರಿ ಅಂತ ನಾನು ಹೇಳ್ತಾ ಇದ್ದೆ. ಅದೇ ನೀವು ಬಂದ್ರೆ ಸ್ವಲ್ಪ ಏನೋ ಕುಂತ್ಕೊಂಡು ಎಲ್ಲೇನೋ ಮಾತಾಡೋಣ. ಇಲ್ಲಿ ಇವಾಗ ಹೇಳ್ರಿ, ಇವಾಗ ಫೋನ್ ಮಾಡಿದ್ದೀನಲ್ಲ. ಹಲೋ, ಇವಾಗ ಫೋನ್ ಮಾಡಿದ್ದೀನಲ್ಲ, ಹೇಳ್ರಿ. ಒಟ್ಟಿನಲ್ಲಿ ಸಂಡೂರಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದು ತಕ್ಷಣ ನಿಗ್ರಹ ಮತ್ತು ತನಿಖೆ ಅಗತ್ಯವಾಗಿದೆ. ತಾಲೂಕು ಹಾಗೂ ಜಿಲ್ಲಾಡಳಿತ ಈ ಕುರಿತು ತೀವ್ರ ಗಮನ ಹರಿಸಿ
ಪರಿಸರ ರಕ್ಷಣೆ ಹಾಗೂ ಸರ್ಕಾರಿ ಆಸ್ತಿ ಉಳಿವಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ ಎಂಬುದು ಸಾರ್ವಜನಿಕರ ಆಗ್ರಹ. ಸಂಡೂರಿನ ಚೋನೂರು ಹೋಬಳಿಯ ಯರನಹಳ್ಳಿ ಗ್ರಾಮದಲ್ಲಿದ್ದಾವೆ. ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ 247 ಸರ್ವೆ ನಂಬರ್ 66 ಎಕರೆ ಸರ್ಕಾರ UAW ಅಂತ ಇದೆ. ಈ ಜಾಗದಲ್ಲಿ ಅಕ್ರಮ ಮುರುಗಂ ಗ್ರಾವಲ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರೊಬ್ಬರು ವಿಡಿಯೋ ಮಾಡಿಬಿಟ್ಟು ನಮಗೆ ತಿಳಿಸಿದ್ರು, ಅಕ್ರಮವಾಗಿ ನಡೀತಾ ಇದೆ, ಇದನ್ನ ನೋಡಿ ಅಂತಂದೇಳಿ. ನಾವು ಈ ಭಾಗದ ಕಂದಾಯ ನಿರೀಕ್ಷಕರಿಗೆ ವಾಟ್ಸಾಪ್ ಮೂಲಕ ಒಂದು ವಿಷಯವನ್ನ ತಿಳಿಸಿದ್ವಿ. ನೋಡಿ ಇದೇನು ಅಕ್ರಮನ ಸಕ್ರಮನ ಅಂತಂದೇಳಿ. ಅವರು ಇದನ್ನ ಪರಿಶೀಲನೆ ಮಾಡಿ, ಇಲ್ಲ ಇದು ಅಕ್ರಮವಾಗಿ ನಡೀತಾ ಇದೆ, ಯಾವುದೇ ರೀತಿ ಪರವಾನಗಿ ತೆಗೆದುಕೊಂಡಿಲ್ಲ ಅಂತಂದೇಳಿ ನಮಗೆ ವರದಿಯನ್ನು ಕೊಟ್ಟಿರ್ತಾರೆ. ಆ ವರದಿ ಪ್ರಕಾರ ನಾವು ಇವತ್ತು ಈ ಪ್ರದೇಶಕ್ಕೆ ಬಂದು ಪ್ರತ್ಯೇಕವಾಗಿ ವರದಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗದಲ್ಲಿ ಇದ್ದೇನೆ. ಈ ಜಾಗ ಇವತ್ತು ಮುರುಗಂ ಗ್ರಾವಲಿನ ಅಕ್ರಮ ಗಣಿಗಾರಿಕೆನೇ ನಡೀತಾ ಇದೆ ಅಂತ ಹೇಳ್ಬೋದು. ಗಣಿಗಾರಿಕೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಆ ಮಟ್ಟದಲ್ಲಿ ಇವತ್ತು ಇಲ್ಲೆಲ್ಲ ಅಗ್ದಿರೋಂಥದ್ದು. ಸುಮಾರು ಒಂದು ಇಟಾಚಿ 20 ಟ್ರಕ್ಗಳಿಂದ ಸುಮಾರು 6 ತಿಂಗಳಿಂದ ಇಲ್ಲಿ ಮುರುಗಂ ಗ್ರಾವಲನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಈ ಪ್ರದೇಶ ನಿಮಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ಸುಮಾರು 20 ಮೀಟರ್ ಹೈಟ್ ನಲ್ಲಿ ಇದು ಇರುವಂತದ್ದು. ಎಷ್ಟು ನೋಡಿ, ಇವತ್ತು ಎಷ್ಟು ಮೆಟೀರಿಯಲ್ ಇವತ್ತು ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ಸುಮಾರು ಕೋಟಿ ಹಣ ಲಾಸ್ ಆಗಿದೆ. ಕೋಟಿ ಹಣ ಲಾಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಡೂರಿನ ತಾಲೂಕು ಆಡಳಿತ ಮತ್ತು ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕ ಅಧಿಕಾರಿಗಳು ಇವರು ಸಂಪೂರ್ಣವಾಗಿ ಈ ಅಕ್ರಮವನ್ನು ತಡೆಯಲು ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು 1 ದಿನ 2 ದಿನದ ನಡೀತಕ್ಕಂಥದ್ದಲ್ಲ, ಸುಮಾರು 6 ತಿಂಗಳಿಂದ ನಡೀತಕ್ಕಂಥದ್ದು. ಮತ್ತೆ ಈ ಭಾಗಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಇತ್ತಾಗೆ ಒಂದು ಸತಿ ಕೂಡ ಬಂದು ನೋಡಿಲ್ಲ, ಯಾಕಂದ್ರೆ ಪರಿಶೀಲನೆ ಮಾಡಿಲ್ಲ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇದೆ ಅಂತಕ್ಕಂಥದ್ದೇ ಇಲ್ಲಿ ಕಾಣ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಂಡೂರು ತಾಲೂಕು ಆಡಳಿತ ಈ ಅಕ್ರಮವನ್ನು ತಡೆಯಲು ಸಂಪೂರ್ಣವಾಗಿ ವಿಫಲವಾಗಿದೆ. ಆಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯರು ಇದನ್ನ ತಡೆಯುವಂತ ಕೆಲಸ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಈ ಅಕ್ರಮ ಮುರುಗಂ ಗ್ರಾವಲ್ ನಡೆಸ್ತಕ್ಕಂಥ ವ್ಯಕ್ತಿ ಒಬ್ಬ ರಾಜಕೀಯ ಹಿಂಬಾಲಕ ವ್ಯಕ್ತಿ ಆಗಿರ್ತಾನೆ. ಈ ಸ್ಥಳಕ್ಕೆ ಬಂದು ನಾವು ಪ್ರತ್ಯೇಕವಾಗಿ ವರದಿ ಮಾಡಲು ಬಂದಾಗ ನಮಗೆ ಫೋನಿನ ಮುಖಾಂತರ ಫೋನ್ ಮಾಡಿ ಬೇರೆ ಒಬ್ಬ ವ್ಯಕ್ತಿನ ಕರೆಸಿ ಫೋನ್ ಮಾಡಿ ಮಾತಾಡಿರುವಂಥ ಸಂದರ್ಭದಲ್ಲಿ ಅದನ್ನು ವರದಿ ಮಾಡಬೇಡ, ನಾನು ಲೋಕಲ್ ಇದ್ದೀನಿ ಅಂತಂದೇಳಿ ನನಗೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕುವಂಥ ಕೆಲಸನೂ ಮಾಡಿದ್ದಾರೆ. ಅದು ಸಂಬಂಧಪಟ್ಟಂಗೆ ನಮ್ಮಲ್ಲಿ ಆ ಚಿತ್ರಣ ಇದೆ. ಸುದ್ದಿ ಸಮಯದಲ್ಲಿ ಅದನ್ನು ಪ್ರಸಾರ ಮಾಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಅಕ್ರಮಗಳನ್ನ ಬಯಲಿಗೆಳೆಯುವಂಥ ಕೆಲಸ ಮಾಡಬಾರ್ದು. ನಾವು ನಮ್ಮ ಈ ವಾಹಿನಿ ಮತ್ತು ಈ ಸಾರ್ವಜನಿಕರ ಪರವಾಗಿ ಮತ್ತು ಸರ್ಕಾರ ಪರವಾಗಿ ಇವತ್ತು ಸುದ್ದಿವಾಹಿನಿ ಕೆಲಸ ಮಾಡ್ತಾ ಇದೆ. ಅಕ್ರಮವನ್ನು ತಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ನಮಗೆ ಎಲ್ಲ ಒಂದು ಕಡೆ ಬೆದರಿಕೆ ಹಾಕುವಂಥ ಕೆಲಸನೂ ಮಾಡಿದ್ದಾರೆ. ಬೆದರಿಕೆ ಹಾಕುವಂಥ ಕೆಲಸ ಅಂತ ಹೇಳಿದ್ರೆ ನಾನು ಲೋಕಲ್ ಇದ್ದೀನಿ, ನಾನು ರಾಜಕೀಯವಾಗಿ ಬಲ್ಲೆಡ್ಡೆ ಇದ್ದೀನಿ, ಈ ರೀತಿ ಮಾತುಗಳನ್ನು ಆಡಿರುವಂಥದ್ದು. ಶುಕ್ರವಾರ ಇದನ್ನು ಗಣಿಗಾರಿಕೆಯನ್ನು ನಿಲ್ಲಿಸಿ ಕಂದಾಯ ನಿರೀಕ್ಷಕರು ನಮಗೆ ವರದಿ ನೀಡಿರುತ್ತಾರೆ. ಆದರೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ, ಮತ್ತೆ ಈ ಮುರುಗಂ ಗ್ರಾವಲಿನ ಅಕ್ರಮವಾಗಿ ಸಾಗಾಣಿಕೆ ಮಾಡಲು ಇಲ್ಲಿ ಟ್ರಕ್ಗಳನ್ನು ತಂದು ನಿಲ್ಲಿಸಿರುವಂಥದ್ದು. ಇಲ್ಲಿ ಸಂಡೂರು ತಾಲೂಕು ಆಡಳಿತ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಈ ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿ ಅವರವರ ಜೋಬುಗಳನ್ನು ತುಂಬಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾನ್ಯ ಕಂದಾಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ ನೋಡಿ, ಇವರು ತಾಲೂಕು ಆಡಳಿತದವರು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕೋಟಿ ಲಾಸ್ ಮಾಡ್ತಾ ಇದ್ದಾರೆ. ಇವರು ಸರ್ಕಾರ ಸಂಬಳ ತಿಂದು ಸರ್ಕಾರ ಕೆಲಸದಲ್ಲಿ ಇದ್ಕೊಂಡು ಖಾಸಗಿ ವ್ಯಕ್ತಿಗಳ ಪರವಾಗಿ ಕೆಲಸ ಮಾಡುತ್ತಿರೋದು ಇದು ಬಹಳ ದುರದೃಷ್ಟಕರ. ಯಾಕೆ ಅಂತ ಹೇಳಿದ್ರೆ ಇದು 6 ತಿಂಗಳಿಂದ ಒಂದು ದೊಡ್ಡ ಬೆಟ್ಟ ಇರುವಂಥದ್ದು. ಇದನ್ನ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಬೆಂಚ್ಗಳನ್ನಾಗಿ ಮಾಡಿ ಅಕ್ರಮವಾಗಿ ಇದು ಮರಳನ್ನ ಸಾಗಾಣಿಕೆ ಮಾಡ್ತಕ್ಕಂಥದ್ದು. ಈ ಅಕ್ರಮ ಇವತ್ತಿನವರೆಗೂ ತಾಲೂಕಾಡಳಿತ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಈ ಒಂದು ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು, ನಾವು ರೈತರು ಏನಾದರೂ ಮಾಡ್ಕೊಳ್ಳೋಕೆ ಹೋದ್ರೆ ನಮಗೆ ಹಲವಾರು ರೀತಿಯ ಕಾನೂನನ್ನ ಹೇಳ್ತಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕೋಟಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಇವರಿಗೆ ಯಾವುದೇ ಕಾನೂನು ಪಾಲನೆ ಮಾಡ್ತಾ ಇಲ್ಲ, ಇವ್ರಿಗೆ ಯಾವುದೇ ಕಾನೂನು ಕಟ್ಟಳೆಗಳು ಇಲ್ವಾ ಅನ್ನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನೋಡಿ ಇದನ್ನ ತಡಿಬೇಕು. ಯಾರು ಇಟಚಿ ಮತ್ತು ಟ್ರಕ್ಗಳನ್ನು ಹೊಂದಿರತಕ್ಕಂಥವ್ರು
ಆ ವ್ಯಕ್ತಿಯ ಮೇಲೆ ಕೇಸ್ ಮಾಡಬೇಕು. ಮತ್ತು ಇದನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಕ್ಕಂಥ ವ್ಯಕ್ತಿಯ ಮೇಲೆ ಕೇಸ್ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೋ ಅವ್ರ ಮೇಲೂ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಿದೆ, ಎಷ್ಟು ಕೋಟಿ ಲಾಸ್ ಆಗಿದೆ, ಇದನ್ನು ಅವ್ರ ಕಡೆಯಿಂದ ಯಾರು ತಪ್ಪಿಸರಿದ್ದಾರೋ ಅವ್ರ ಕಡೆಯಿಂದನೇ ಬರ್ಸ್ಕೋಬೇಕಂತಂದೇಳಿ ಇಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.